ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಅಮಿತ್ ಶಾ ಹೇಳಿಕೆಗೆ ಮೊಳಗಿತು ಜೈ ಭೀಮ್ ಘೋಷಣೆ. ವಿಧಾನಮಂಡಲದ ಉಭಯ ಸದನಗಳಲ್ಲೂ ಗದ್ದಲ, ಕೋಲಾಹಲ. ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಶಾ ವಿರುದ್ಧ ಆಕ್ರೋಶ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಆರೋಪ. ಹೆಬ್ಬಾಳ್ಕರ್ ಬೆಂಬಲಿಗರಿಂದ ತೀವ್ರ ಆಕ್ರೋಶ. ನಾನು ಆ ರೀತಿ ಮಾತಾಡಲ್ಲ, ಹೆಣ್ಣು ಮಕ್ಕಳ ಮೇಲೆ ಗೌರವವಿದೆ ಎಂದು ಸಿಟಿ ರವಿ ಸ್ಪಷ್ಟನೆ. ಅಧಿವೇಶನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಸಿಟಿ ರವಿ ನಡುವೆ ವಾಕ್ಸಮರ. ಸಿಟಿ ರವಿ ಅಶ್ಲೀಲ ಪದ ಬಳಕೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಣ್ಣೀರು. ಸಭಾಪತಿ ಜೊತೆ ಚರ್ಚೆ, ಕ್ರಮಕ್ಕೆ ಆಗ್ರಹ. ಸಂಸತ್ತಿನಲ್ಲಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನೀಡಿದ ಹೇಳಿಕೆಗೆ ಸಂಬಂಧಿಸಿದಂತೆ ಕರ್ನಾಟಕ ವಿಧಾನಸಭೆಯಲ್ಲಿ ಗುರುವಾರ ಕೋಲಾಹಲ ಉಂಟಾಯಿತು. ಬಳ್ಳಾರಿ ಮತ್ತು ರಾಜ್ಯದ ಇತರೆಡೆ ಬಾಣಂತಿಯರ ಸಾವಿನ ಕುರಿತ ಚರ್ಚೆಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾತನಾಡುತ್ತಿದ್ದಾಗ ಕಾಂಗ್ರೆಸ್ ಶಾಸಕ ಎಚ್ ಸಿ ಬಾಲಕೃಷ್ಣ ಅಡ್ಡಿಪಡಿಸಿ ನಿರ್ಣಯ ಮಂಡಿಸಲು ಬಯಸುವುದಾಗಿ ಹೇಳಿದರು. ಹಲವಾರು ಕಾಂಗ್ರೆಸ್ ಶಾಸಕರು ಅಂಬೇಡ್ಕರ್ ಅವರ ಭಾವಚಿತ್ರಗಳನ್ನು ಹಿಡಿದುಕೊಂಡು ಎದ್ದು ನಿಂತು ಘೋಷಣೆಗಳನ್ನು ಕೂಗಲಾರಂಭಿಸಿದರು. ಸದನದಲ್ಲಿ ಜೈ ಭೀಮ್, ನಮಗೆ ನ್ಯಾಯ ಬೇಕು ಮತ್ತು ಅಮಿತ್ ಶಾ ಅವರನ್ನು ಸಂಪುಟದಿಂದ ಕೈಬಿಡಿ ಎಂಬ ಘೋಷಣೆಗಳು ಮೊಳಗಿದ್ದವು. ಸದನದಲ್ಲಿ ಗದ್ದಲ ಹೆಚ್ಚಾದಾಗ ಸ್ಪೀಕರ್ ಯುಟಿ ಖಾದರ್ ಅವರು ಸದನವನ್ನ ಅಲ್ಪಾವಧಿಗೆ ಮುಂದೂಡಿದ್ರು. ರಾಜ್ಯಸಭೆಯಲ್ಲಿ ಸಂವಿಧಾನದ ಮೇಲಿನ ಚರ್ಚೆಯ ವೇಳೆ ಅಮಿತ್ ಶಾ ಅವರು ಅಭಿ ಏಕ್ ಫ್ಯಾಷನ್ ಹೋ ಗಯಾ ಹೈ, ಅಂಬೇಡ್ಕರ್ 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 ಎಂದು ಹೇಳುವುದು ಫ್ಯಾಷನ್ ಆಗಿಬಿಟ್ಟಿದೆ. ಇಷ್ಟು ಬಾರಿ ದೇವರ ನಾಮಸ್ಮರಣೆ ಮಾಡಿದರೆ ಅವರಿಗೆ ಸ್ವರ್ಗದಲ್ಲಿ ಸ್ಥಾನ ಸಿಗುತ್ತಿತ್ತು. ಅಂಬೇಡ್ಕರ್ ಅವರ ಹೆಸರನ್ನು ಕಾಂಗ್ರೆಸ್ ತೆಗೆದುಕೊಳ್ಳುತ್ತಿರುವುದಕ್ಕೆ ಬಿಜೆಪಿಗೆ ಸಂತೋಷವಾಗಿದೆ. ಆದರೆ ಪಕ್ಷವು ಅವರ ಬಗ್ಗೆ ನಿಜವಾದ ಭಾವನೆಗಳ ಬಗ್ಗೆ ಮಾತನಾಡಬೇಕು ಎಂದು ಅಮಿತ್ ಶಾ ಹೇಳಿದರು. ಅಂಬೇಡ್ಕರ್ ಅವರು 370ನೇ ವಿಧಿ ಸೇರಿದಂತೆ ಆಗಿನ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ನೀತಿಗಳೊಂದಿಗೆ ತಮ್ಮ ಭಿನ್ನಾಭಿಪ್ರಾಯವನ್ನು ಉಲ್ಲೇಖಿಸಿ ಮೊದಲ ಕ್ಯಾಬಿನೆಟ್ನಿಂದ ಹೇಗೆ ರಾಜೀನಾಮೆ ನೀಡಬೇಕಾಯಿತು ಎಂಬುದರ ಬಗ್ಗೆ ಅಮಿತ್ ಶಾ ವಿವರಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬಿಆರ್ ಅಂಬೇಡ್ಕರ್ ಅವರ ವಿರುದ್ಧ ನೀಡಿರುವ ಹೇಳಿಕೆಗಳು ಗುರುವಾರ ವಿಧಾನ ಪರಿಷತ್ನಲ್ಲಿ ಕೋಲಾಹಲವನ್ನೇ ಸೃಷ್ಟಿಸಿತು. ಕಾಂಗ್ರೆಸ್ ಮತ್ತು ಪ್ರತಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಎಂಎಲ್ಸಿಗಳು ಭಾರತೀಯ ಸಂವಿಧಾನದ ಶಿಲ್ಪಿಗೆ ಅವಮಾನ ಮಾಡಿದ್ದಾರೆ ಎಂದು ಪರಸ್ಪರ ಆರೋಪಿಸಿದರು. ಆರಂಭದಲ್ಲಿ ಚರ್ಚೆಗೆ ಅವಕಾಶ ನೀಡುವುದಾಗಿ ಹೇಳಿದ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿಕೆ ನೀಡಿದ ಕೇಂದ್ರ ಗೃಹ ಸಚಿವರು ಸಮರ್ಥಿಸಿಕೊಳ್ಳಲು ಸದನದಲ್ಲಿ ಇಲ್ಲವಾದ್ದರಿಂದ ಚರ್ಚೆಗೆ ಅವಕಾಶ ನೀಡಲಾಗದು ಎಂದರು. ಕಾಂಗ್ರೆಸ್ನ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವರು ಅಂಬೇಡ್ಕರ್ ಭಾವಚಿತ್ರ ಹಿಡಿದು ವಿಷಯ ಪ್ರಸ್ತಾಪಿಸಲು ಪ್ರಯತ್ನಿಸಿದಾಗ ಸಭಾಪತಿ ಹೊರಟ್ಟಿ ಅವರು ಪ್ರಶ್ನೋತ್ತರ ಅವಧಿಯ ನಂತರ ಚರ್ಚೆ ನಡೆಸೋಣ ಎಂದರು. ಸಂವಿಧಾನ ರಚಿಸಿದ ವ್ಯಕ್ತಿಗೆ ಅಪಮಾನ ಮಾಡಲಾಗಿದೆ, ಹೀಗಾಗಿ ಪ್ರಶ್ನೋತ್ತರ ಅವಧಿಗೂ ಮುನ್ನ ಚರ್ಚೆ ನಡೆಸಿದರೆ ಒಳಿತು ಎಂದು ಹರಿಪ್ರಸಾದ್ ಪಟ್ಟು ಹಿಡಿದರು. ಅಂಬೇಡ್ಕರ್ ಬದುಕಿದಾಗ ಯಾರು ಎಷ್ಟು ಅವಮಾನ ಮಾಡಿದ್ದಾರೆ, ಸತ್ತಾಗ ಯಾರು ಎಷ್ಟು ಅವಮಾನ ಮಾಡಿದ್ದಾರೆ ಎಂಬುದನ್ನು ಚರ್ಚಿಸೋಣ ಎಂದು ಬಿಜೆಪಿ ಎಂಎಲ್ಸಿ ಸಿಟಿ ರವಿ ತಿರುಗೇಟು ನೀಡಿದರು. ಈ ವೇಳೆ ಸಚಿವರಾದ ಬೋಸರಾಜು, ಜಿ ಪರಮೇಶ್ವರ್ ನೇತೃತ್ವದ ಕಾಂಗ್ರೆಸ್ ಎಂಎಲ್ಸಿಗಳು ಹಳೆ ಕತೆ ಬಿಡಿ, ಈಗ ಏನಾಗಿದೆ ಎಂದು ಚರ್ಚಿಸಿ ಎಂದರು. ಇದಕ್ಕೆ ತಿರುಗೇಟು ನೀಡಿದ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಶಾ ಅವರು ಅಂಬೇಡ್ಕರ್ ಅವರನ್ನು ಅವಮಾನಿಸಿಲ್ಲ, ಬದಲಿಗೆ ಕಾಂಗ್ರೆಸ್ ಹೇಗೆ ಅವಮಾನ ಮಾಡಿದೆ ಎಂದು ಹೇಳಿದ್ದಾರೆ. ಕೆಲ ಕಾಂಗ್ರೆಸ್ ಸದಸ್ಯರು ಡೌನ್ ಡೌನ್ ಬಿಜೆಪಿ, ಅಮಿತ್ ಶಾ ಡೌನ್ ಡೌನ್ ಎಂಬ ಘೋಷಣೆಗಳನ್ನು ಕೂಗಿದ್ರು. ಸದನವನ್ನು ನಿಯಂತ್ರಣಕ್ಕೆ ತರಲು ಯತ್ನಿಸಿದ ಸಭಾಪತಿ ಹೊರಟ್ಟಿ ಪ್ರಶ್ನೋತ್ತರ ವೇಳೆಯಲ್ಲಿ ಚರ್ಚೆಗೆ ಅವಕಾಶ ನೀಡುವುದಾಗಿ ತಿಳಿಸಿದರು. ಶಾ ಅವರು ಸಂಸತ್ನಲ್ಲಿ ಮಾಡಿದ ಸಂಪೂರ್ಣ ಭಾಷಣವನ್ನು ಪ್ರಸಾರ ಮಾಡುವಂತೆ ರವಿ ಸಭಾಪತಿಗೆ ಮನವಿ ಮಾಡಿದ್ರು. ಇದು ಕಾಂಗ್ರೆಸ್ನ ನಾಟಕವನ್ನು ಹೊರತರುತ್ತದೆ ಮತ್ತು ಯಾವುದೇ ಚರ್ಚೆಯ ಅಗತ್ಯವಿಲ್ಲ ಎಂದರು. ಪ್ರಶ್ನೋತ್ತರ ಅವಧಿಯ ನಂತರ ಆಡಳಿತಾರೂಢ ಕಾಂಗ್ರೆಸ್ ಸದಸ್ಯರು ಮತ್ತೊಮ್ಮೆ ವಿಷಯ ಪ್ರಸ್ತಾಪಿಸಿದ್ರು. ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಹಿಡಿದಿದ್ರು. ಇದಕ್ಕೆ ಪ್ರತಿಯಾಗಿ ಬಿಜೆಪಿ ಸದಸ್ಯರು ಅಂಬೇಡ್ಕರ್ ಅವರ ಭಾವಚಿತ್ರ ಹಾಗೂ ಭಿತ್ತಿ ಪತ್ರಗಳನ್ನು ಹಿಡಿದು ನಿಂತಿದ್ದು ಎರಡೂ ಕಡೆಯವರ ನಡುವೆ ವಾಗ್ವಾದ ನಡೆದು ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ಎರಡೂ ಕಡೆಯವರನ್ನ ಸಮಾಧಾನಪಡಿಸಿ ಕಲಾಪ ಮುಂದುವರಿಸುವ ಪ್ರಯತ್ನ ವಿಫಲವಾದ ಕಾರಣ ಸಭಾಪತಿ ಹೊರಟ್ಟಿ ಸದನವನ್ನ ಕೆಲ ಕಾಲ ಮುಂದೂಡಿದ್ರು. ಸದನ ಪುನರಾರಂಭವಾದಾಗ ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷದ ಸದಸ್ಯರ ನಡುವೆ ಗೊಂದಲದ ದೃಶ್ಯಗಳು ಮುಂದುವರೆದಿದ್ದರಿಂದ ಯಾವುದೇ ಚರ್ಚೆ ಇಲ್ಲದೆ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಮಸೂದೆಯನ್ನ ಗದ್ದಲದ ನಡುವೆ ಅಂಗೀಕರಿಸಲಾಯಿತು. ಬೆಳಗಾವಿ ಸುವರ್ಣಸೌಧದ ಪಶ್ಚಿಮ ದ್ವಾರದ ಬಳಿ ಇಂದು ರಣಾಂಗಣವೇ ಸೃಷ್ಟಿಯಾಗಿತ್ತು. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಸಿದ್ದಾರೆ ಎಂದು ಆರೋಪಿಸಿ ಹೆಬ್ಬಾಳ್ಕರ್ ಬೆಂಬಲಿಗರು ಕಾಂಗ್ರೆಸ್ ಕಾರ್ಯಕರ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಸಿಟಿ ರವಿ ಅವರು ಸುವರ್ಣಸೌಧಕ್ಕೆ ಆಗಮಿಸುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆಗೆ ಯತ್ನ ಮಾಡಿದ್ರು. ಕೂಡಲೇ ಮಧ್ಯಪ್ರವೇಶಿಸಿದ ಪೊಲೀಸರು ಸಿಟಿ ರವಿ ಅವರ ಸಹಾಯಕ್ಕೆ ಧಾವಿಸಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದ್ರು. ಹಲ್ಲೆಗೂ ಮುಂದಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಕಾಂಗ್ರೆಸ್ ಕಾರ್ಯಕರ್ತರನ್ನ ತಡೆದ ಪೊಲೀಸರು ಬಂಧಿಸಿದ್ರು. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಸಭ್ಯವಾಗಿ ಮಾತನಾಡಿದ್ದಾರೆ ಎಂಬ ಆರೋಪಕ್ಕೆ ಸಿಟಿ ರವಿ ಅವರ ಮೇಲೆ ಹಲ್ಲೆಗೆ ಯತ್ನಿಸಿದ್ದು ಪೊಲೀಸರು ತಡೆದಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರ ಆಕ್ರೋಶಕ್ಕೆ ಸಿಟಿ ರವಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ಆ ರೀತಿ ಮಾತಾಡಲ್ಲ, ವಿಷಯಾಂತರ ಮಾಡಲು ಈ ರೀತಿ ಹೇಳುತ್ತಿದ್ದಾರೆ. ಹೆಣ್ಣು ಮಕ್ಕಳ ಮೇಲೆ ನನಗೆ ಗೌರವ ಇದೆ, ಇಂಥದಕ್ಕೆಲ್ಲ ನಾನು ಹೆದರುವವನಲ್ಲ. ನಾನು ನಿನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದಿಲ್ಲ ಎಂದು ತಿರುಗೇಟು ಕೊಟ್ಟಿದ್ದಾರೆ.
ವಿಧಾನ ಪರಿಷತ್ ಕಲಾಪದಲ್ಲಿ ಇಂದು ಕಾಂಗ್ರೆಸ್ ನಾಯಕರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದರು. ಅಂಬೇಡ್ಕರ್ಗೆ ಅವಮಾನದ ವಿಚಾರಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಈ ವೇಳೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಸಿಟಿ ರವಿ ನಡುವೆ ವಾಕ್ಸಮರ ನಡೆಯಿತು. ಪರಿಷತ್ನಲ್ಲಿ ಪ್ರತಿಭಟಿಸುವಾಗ ರಾಹುಲ್ ಗಾಂಧಿ ಅವರನ್ನು ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರು ಡ್ರಗ್ ಅಡಿಕ್ಟ್ಸ್ ಅಂತ ಕರೆದಿದ್ದಾರೆ ಎನ್ನಲಾಗಿದೆ. ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಮಿತ್ ಶಾರನ್ನ ಕೊಲೆಗಡುಕ ಅಂತ ಕರೆಯಬಹುದಾ ಎಂದು ಪ್ರಶ್ನಿಸಿದ್ದಾರೆ. ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಅವರು ಪ್ರಾಸ್ಟಿಟ್ಯೂಟ್ ಎಂಬ ಪದ ಬಳಕೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ನಾನು ಆ ರೀತಿ ಹೇಳುವಂತ ಯಾರಿಗೂ ಹೇಳಿಲ್ಲ. ಇವರಿಗೆ ತಾವು ರಾಹುಲ್ ಗಾಂಧಿ ಅವರನ್ನ ಸತೀಶ್ ಅಂತ ಕರೆದ್ರಿ ಅನ್ನೋ ವಿಚಾರವನ್ನು ಕೂಡ ಪ್ರಸ್ತಾಪ ಆಗಿದೆ. ನಾನು ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ದೀನಿ. ಅಮಿತ್ ಶಾ ಅವರು ಕಾಂಗ್ರೆಸ್ನವರ ಬಗ್ಗೆ ಹೇಳಿದ್ದ ವಿಷಯವನ್ನ ತಿರ್ಚಿದ್ದಾರೆ ಅನ್ನೋ ವಿಷಯ ಮಾತಾಡಿದ್ದೀನಿ. ಏನ್ ನೋಡ್ರಿ ನೋಡಿ ಈ ರೀತಿ ಹೆದರುವಂತ ರಾಜಕಾರಣಿ ಅಲ್ಲ. ಆ ರೀತಿ ಹೆದರಿಸುವಂತ ರಾಜಕಾರಣ ನನ್ನ ಹತ್ರ ಮಾಡುವಂಥದ್ದು ಬೇಡ. ಆ ರೀತಿ ಹೆದರಿಸಿ ರಾಜಕಾರಣ ಮಾಡೋಕ್ಕೆ ನಾನೇನು ಇವತ್ತು ನಿನ್ನೆ ಬಂದವನಲ್ಲ. ವಿಷಯಾಂತರ ಮಾಡೋದಕ್ಕೆ ನೋಡಿ, ನಾನು ಕಟ್ಟರ್ ಬಿಜೆಪಿ ಎಲ್ರಿಗೂ ಗೊತ್ತು. ವಿಷಯಾಂತರ ಮಾಡೋಕ್ಕೋಸ್ಕರ ಅವರು ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರಿಗೆ ಮಾಡಿದ ಅಪಮಾನವನ್ನ ನಾವು ಎಳೆಯಾಗಿ ಬಿಡಿಸಿಡೋದಕ್ಕಿದ್ವಿ. ಅವರು ಸಭಾಪತಿಗಳ ಅವಕಾಶ ಕೊಟ್ಟಿದ್ರೆ ಎಳೆಯಾಗಿ ಬಿಡಿಸಿಡ್ತಿದ್ವಿ. 2 ಬಾರಿ ಸೋಲಿಸಿದ್ದು ಕಾಂಗ್ರೆಸ್ಸು. ಅಂಬೇಡ್ಕರ್ ಅವರನ್ನ ಸತ್ತಾಗ ಅಪಮಾನ ಮಾಡಿದ್ದು ಕಾಂಗ್ರೆಸ್ಸು. ಅವರಿಗೆ ಯಾವುದೇ ರೀತಿಯ ಸ್ಮಾರಕ ಕಟ್ಟದಲ್ಲೇ ಅವರನ್ನ ನಿರ್ಲಕ್ಷ್ಯ ಮಾಡಿದ್ದು ಕಾಂಗ್ರೆಸ್ಸು. ಈ ಎಲ್ಲ ವಿಷಯವನ್ನು ಬಿಚ್ಚಿಡ್ತಾ ಇದ್ವಿ. ಕಾಂಗ್ರೆಸ್ ಮುಚ್ಚಿಟ್ಟ ಇತಿಹಾಸವನ್ನು ಬಿಚ್ಚಿಡ್ತಾ ಇದ್ವಿ. ಹತಾಶೆಗೊಂಡಿದ್ದಾರೆ, ಫ್ರಸ್ಟ್ರೇಟೆಡ್ ಆಗಿ ಹೇಳ್ತಾ ಇದ್ದಾರೆ. ಸರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರವಲ್ಲ, ಎಲ್ಲರೂ ಕೂಡ ಕಾಂಗ್ರೆಸ್ನ ಸದಸ್ಯರು 10 ಬಾರಿ ಪದ ಬಳಕೆ ಮಾಡಿದ್ರೆ ಅಂತ ಹೇಳ್ತಿದ್ದಾರೆ. ಈಗ ನಿಮಗೆ 10 ಬಾರಿ ಪದ ಬಳಕೆ ಮಾಡಿದ್ರೆ ವಿಜುವಲ್ಸ್ ಇರಬೇಕು, ಆಡಿಯೋ ಇರಬೇಕು, ತೋರಿಸಿ. ಸರ್, ಆಮೇಲೆ ನನ್ನನ್ನು ಆರಿಸಿರೋದು ನಮ್ಮ ಪಾರ್ಟಿ ಶಾಸಕರು. ಸರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮ್ಮ ಹಳೆ ಘಟನೆಯನ್ನು ಕೆಲವಿಲ್ಲ, ನಿಮ್ಮ ದರ ಕಾರು ಚಲಾಯಿಸುವುದನ್ನ ಕೊಲೆ ಮಾಡಿದ್ರಿ ಅನ್ನೋ ವಿಚಾರ ಕೂಡ ಅದಕ್ಕೆ ಪ್ರಸ್ತಾಪ ಆಯಿತು. ಅದಕ್ಕೆ ನೀವು ಈಗ ನೀವೇನಂದ್ರೆ ನಿಮ್ಮ ಪ್ರಶ್ನೆಗಳ ಬಗ್ಗೆ ನಾನು ಕಾಮೆಂಟ್ಸ್ ಇಲ್ಲ. ಆದರೆ ಯಾವುದು ಪಬ್ಲಿಕ್ ಡೊಮೈನಲ್ಲಿದೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಬೇಕು. ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಇಂದು ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ. ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಮಾತಿಗೆ ಕಾಂಗ್ರೆಸ್ ಸದಸ್ಯರು ಕೆರಳಿ ಕೆಟ್ಟವಾಗಿದ್ದಾರೆ. ತಮ್ಮ ವಿರುದ್ಧ ಸಿಟಿ ರವಿ ಅವರು ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಎಂದು ಆರೋಪಿಸಿರುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಣ್ಣೀರು ಹಾಕಿದ್ದಾರೆ. ವಿಧಾನ ಪರಿಷತ್ ಕಲಾಪದಲ್ಲಿ ಸಿಟಿ ರವಿ ಅವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಎನ್ನಲಾಗಿದೆ. ಸಿಟಿ ರವಿ ಮಾತಿಗೆ ಸದನದಲ್ಲಿ ಗದ್ದಲ ಕೋಲಾಹಲ ಉಂಟಾಗಿದೆ. ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಸದನವನ್ನ ಅರ್ಧ ಗಂಟೆಗಳ ಕಾಲ ಮುಂದೂಡಿಕೆ ಮಾಡಿದ್ದಾರೆ. ವಿಧಾನ ಪರಿಷತ್ ಕಲಾಪದಲ್ಲಿ ಇಂದು ಕಾಂಗ್ರೆಸ್ ನಾಯಕರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದರು. ಅಂಬೇಡ್ಕರ್ಗೆ ಅವಮಾನದ ವಿಚಾರಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಈ ವೇಳೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಸಿಟಿ ರವಿ ನಡುವೆ ವಾಕ್ಸಮರ ನಡೆಯಿತು. ಪರಿಷತ್ನಲ್ಲಿ ಪ್ರತಿಭಟಿಸುವಾಗ ರಾಹುಲ್ ಗಾಂಧಿ ಅವರನ್ನು ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರು ಡ್ರಗ್ ಅಡಿಕ್ಟ್ ಅಂತ ಕರೆದಿದ್ದಾರೆ ಎನ್ನಲಾಗಿದೆ. ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಮಿತ್ ಶಾರನ್ನ ಕೊಲೆಗಡುಕ ಎಂದು ಕರೆಯಬಹುದಾ ಎಂದು ಪ್ರಶ್ನಿಸಿದ್ದಾರೆ. ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಅವರು ಪ್ರಾಸ್ಟಿಟ್ಯೂಟ್ ಎಂಬ ಪದ ಬಳಕೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಅಶ್ಲೀಲ ಪದ ಬಳಕೆಗೆ ನೊಂದಿರುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಭಾಪತಿ ಬಸವರಾಜ ಹೊರಟ್ಟಿ ಮುಂದೆ ಕಣ್ಣೀರಿಟ್ಟಿದ್ದಾರೆ. ಈ ಗಂಭೀರ ಆರೋಪದ ಹಿನ್ನೆಲೆಯಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಸದನದ ಅಷ್ಟು ಆಡಿಯೋ ವಿಡಿಯೋ ಪರಿಶೀಲಿಸಲು ಸೂಚನೆ ನೀಡಿದ್ದಾರೆ. ಬಸವರಾಜ ಹೊರಟ್ಟಿ ಅವರ ಜೊತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಚರ್ಚೆ ನಡೆಸಿದ್ದು ಸಿಟಿ ರವಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಆಗ್ರಹಿಸಿದ್ದಾರೆ. ನಾವು ವಯಸ್ಕರಾಗುತ್ತಿದ್ದಂತೆ ಜಾತಿಯ ಮದವನ್ನ ತಲೆಗೆರಿಸಿಕೊಂಡು ದೂರಾಗುತ್ತಿದ್ದೇವೆ. ಇದು ಸಮಾಜದಲ್ಲಿ ಬದಲಾಗಬೇಕಾದರೆ ವಿದ್ಯಾರ್ಥಿ ದೆಸೆಯಿಂದಲೇ ಮಕ್ಕಳಿಗೆ ಜಾಗೃತಿ ಮೂಡಿಸಬೇಕಾಗಿದೆ ಎಂದು ಕಿರುಗಾವಲು ಸಬ್ ಇನ್ಸ್ಪೆಕ್ಟರ್ ರವಿಕುಮಾರ್ ತಿಳಿಸಿದರು. ಮಳವಳ್ಳಿ ತಾಲೂಕಿನ ಕಿರುಗಾವಲು ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಸಮಾಜ ಕಲ್ಯಾಣ ಇಲಾಖೆ, ಪೊಲೀಸ್ ಇಲಾಖೆ, ಗ್ರಾಮ ಪಂಚಾಯಿತಿ ಹಾಗೂ ಹೊಂಬೆಳಕು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪರಿಶಿಷ್ಟ ಜಾತಿ ಪಂಗಡಗಳ ದೌರ್ಜನ್ಯ ಪ್ರತಿಬಂಧಕ ಕಾಯ್ದೆಯ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶಾಲೆ ಹಾಗೂ ಕಾಲೇಜು ದಿನಗಳಲ್ಲಿ ಸಾಮರಸ್ಯದ ಜೀವನ ನಡೆಸುವ ನಾವು ಕೊನೆಯವರೆಗೂ ಅದೇ ರೀತಿ ಇದ್ದರೆ ದೇಶದಲ್ಲಿ ಜಾತಿಯ ತಾರತಮ್ಯ ಹೋಗಲಾಡಿಸಬಹುದು ಎಂದರು. ಅದು ನ್ಯಾಚುರಲ್ ಆಗಿ ಸೃಷ್ಟಿಯಾಗಿರೋದಮ್ಮ, ಅದು ಜಾತಿ ಅಲ್ಲ. ಆಯ್ತು, ಓಕೆ. ಸಾಕಷ್ಟು ಶತಶತಮಾನಗಳಿಂದ ಎಲ್ಲರೂ ನಮ್ಮಲ್ಲಿ ಜಾತಿ ವ್ಯವಸ್ಥೆ ಹೋಗ್ಬೇಕು, ಮೌಲ್ಯ ಆಚರಣೆಗಳು ಹೋಗ್ಬೇಕು, ಎಲ್ಲರನ್ನೂ ಸಮಾನ ಕಾಣಬೇಕು, ಎಲ್ರಿಗೂ ಸಮಾನ ಅವಕಾಶಗಳು ಸಿಗಬೇಕು,
ಈ ಥರದ್ದು ಈಗಲಿಂದಲ್ಲ, ಸುಮಾರು ಶತಮಾನಗಳಿಂದ ಸಾಕಷ್ಟು ಜ್ಞಾನಿಗಳು ಹೇಳ್ಕೊಂಡು ಬರ್ತಾನೆ ಇದ್ದಾರೆ. ಅದರಂತೆ ಕೆಲವು ಬದಲಾವಣೆಗಳು ಸಹ ಆಗಿದೆ. ಈಗ ನಿಮ್ಮ ಹಂತಕ್ಕೆ ಏನು ಹೇಳಬೇಕು ಅಷ್ಟೇ ಹೇಳ್ತೀನಿ ನಾನು. ಈಗ ನೀವೆಲ್ಲ ಈಗ ಪ್ರೌಢಶಾಲಾ ಅಂತಲ್ಲಿದ್ದೀರಿ. ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಚಾಂದ್ ಪೀರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಇನಿಯತ್ ಖಾತೂನ್, ಉಪಾಧ್ಯಕ್ಷ ಮಾದೇಗೌಡ, ಪಿಡಿಒ ಹರಿಶಂಕರ್, ಮುಖ್ಯ ಶಿಕ್ಷಕಿ ಪರಿಮಳ, ಶಿಕ್ಷಕ ಕೃಷ್ಣೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪಿರಿಯಾಪಟ್ಟಣ ತಾಲೂಕಿನ ಕೊಪ್ಪ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಗೀತಾ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನದ ಅಧ್ಯಕ್ಷ ನಿತಿನ್ ವೆಂಕಟೇಶ್ ಮಾತನಾಡಿ, ಕಳೆದ ಬಾರಿಯ ಕೊಪ್ಪ ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕಾಗಿತ್ತು. ಕೆಲವು ನ್ಯೂನತೆಗಳಿಂದ ಈ ಬಾರಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೀತಾ ಅವರು 14 ಮತಗಳನ್ನು ಪಡೆದು ಜಯಶೀಲರಾಗಿದ್ದಾರೆ. ಮುಂದಿನ 1 ವರ್ಷಗಳ ಅವಧಿಗೆ ಅವರು ಪಂಚಾಯಿತಿಯ ಎಲ್ಲಾ ಸದಸ್ಯರನ್ನ ಒಟ್ಟುಗೂಡಿಸಿ ಪಂಚಾಯಿತಿಯಲ್ಲಿ ಯಾವುದೇ ಸಮಸ್ಯೆ ಬರದ ಹಾಗೆ ನೋಡಿಕೊಳ್ಳಬೇಕು ಎಂದರು. ನೂತನವಾಗಿ ಕೊಪ್ಪ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಗೀತಾರವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಕಳೆದ ಬಾರಿನೇ ಕಾಂಗ್ರೆಸ್ ಪಂಚಾಯತಿ ಆಗಬೇಕಾಗಿತ್ತು. ಏನೋ ಸಣ್ಣ ಪುಟ್ಟ ವ್ಯತ್ಯಾಸಗಳಿಂದ ಕಳೆದ ಬಾರಿ ಮಿಸ್ ಆಗಿತ್ತು. ಬಟ್ ಈ ಸಲ ನಮ್ಮ ಎಲ್ಲ ಸದಸ್ಯರು ಕೂಡ ಒಗ್ಗಟ್ಟಾಗಿ ಮಾಡಿ ಕಾಂಗ್ರೆಸ್ ಪಂಚಾಯತಿ ಆಗಲೇಬೇಕು ಅಂತ ತೀರ್ಮಾನ ಮಾಡಿ ಬಹಳ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಈ ಕಾರ್ಯನ ನಿರ್ವಹಿಸಿದ್ದಾರೆ. ಇದಕ್ಕೆ ಕಾರಣಕರ್ತರಾದಂಥ ಎಲ್ಲ ನಮ್ಮ ಪಂಚಾಯತಿ ಸದಸ್ಯರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಗೀತಾರವರು ಕೇವಲ ಇನ್ನು 1 ವರ್ಷ ಅವಧಿ ಬಾಕಿ ಇದೆ. ಒಳ್ಳೆ ಕೆಲಸಗಳನ್ನ. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಗೀತಾ ಮಾತನಾಡಿ, ಈ ಬಾರಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೆ ಮತ್ತು ಸಚಿವರಿಗೆ, ನನಗೆ ಸಹಾಯ ಮಾಡಿದ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಪಂಚಾಯಿತಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಯಾವುದೇ ತೊಂದರೆ ಆಗದ ರೀತಿ ಎಲ್ಲರೊಟ್ಟಿಗೆ ಪ್ರೀತಿ ವಿಶ್ವಾಸದಿಂದ ಅಭಿವೃದ್ಧಿ ಕಡೆ ಹೆಚ್ಚು ಗಮನ ಹರಿಸಿ ಕೆಲಸ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಈ ಸಂದರ್ಭ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆಕೆ ನಾರಾಯಣ, ಕೆಎಸ್ ಬಸವರಾಜು, ಕೃಷ್ಣ, ಶೋಭಾ, ಹರಿಣಿ, ರಾಜಪ್ಪ, ಸಿಎಸ್, ಸೈಯದ್ ರಿಯಾಜ್, ಶಾಂತಮ್ಮ, ದಾಕ್ಷಾಯಿಣಿ, ಜಾಫರ್ ಶದೀಕ್, ಮಲ್ಲಮ್ಮ, ಸಂಶುದ್ದೀನ್ ಸೇರಿದಂತೆ ಇತರರು ಹಾಜರಿದ್ದರು. ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ, ಮತ್ತೆ ನಮ್ಮ ಅವ್ರಿಗೆ ಮತ್ತೆ ವೆಂಕಟೇಶ್ ಅವ್ರಿಗೆ ಎಲ್ಲರಿಗೂ ನನ್ನ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷ ಕಳಸರಿನೇ ಬರಬೇಕಾಗಿತ್ತು. ಏನೋ ಅಡೆತಡೆಯಿಂದ ಸ್ವಲ್ಪ ಇದಾಯಿತು. ಅದರಿಂದ ಈ ಸರಿ ಎಲ್ಲ ನನ್ನನ್ನು ಕೈ ಹಿಡಿದು ನನಗೊಂದು ದಾರಿ ತೋರಿಸಿದ್ದಾರೆ. ಅದನ್ನು ನಾನು ಯಾವಾಗಲೂ ಕೃತಜ್ಞತೆಯಿಂದ ನನ್ನ ಪಂಚಾಯತಿಗೆ ಯಾವುದೇ ಲೋಪದೋಷ ಬರ್ದಂಗೆ, ನಮ್ಮ ಸದಸ್ಯರಿಗೂ ಯಾವುದೇ ಲೋಪದೋಷ ಬರ್ದಂಗೆ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ನನ್ನಿಂದ ಯಾವುದೇ ಒಂದು ಲೋಪದೋಷ ಬರ್ದಂಗೆ ನಾನು ನಡೆಸ್ಕೊಂಡು ಪಂಚಾಯತಿನ ಮುಂದೆ ಯಾವುದೇ ಇದಿಲ್ಲದೆ ನಾನು ಮೆಂಬರ್ಗಳು. ವಿಶ್ವ ಅಲ್ಪಸಂಖ್ಯಾತರ ದಿನದ ಅಂಗವಾಗಿ ಕೊಡಗಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕೋವಿ ಹಬ್ಬ ಸಂಭ್ರಮದಿಂದ ಜರುಗಿತು. ಈ ಬಗ್ಗೆ ಸಿಎನ್ಸಿ ಮುಖಂಡ ನಾಚಪ್ಪ ಮಾತನಾಡಿ, ಕಳೆದ 15 ವರ್ಷದಿಂದ ಈ ಕೋವಿ ಉತ್ಸವಕ್ಕೆ ಕೊಡಗಿನಲ್ಲಿ ಚಾಲನೆ ಸಿಕ್ಕಿದೆ. ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಬಲ್ಮುರಿ ಗ್ರಾಮದ ಸಮೀಪದಲ್ಲಿ ಇಂದು ನಡೆದ ಈ ವಿಶಿಷ್ಟ ಉತ್ಸವದಲ್ಲಿ ನೂರಾರು ಜನರು ಪಾಲ್ಗೊಂಡಿದ್ರು. ಪುರುಷ ಮಹಿಳೆ ಎಂಬ ಭೇದವಿಲ್ಲದೆ ಎಲ್ಲರೂ ಗುಂಡು ಸಿಡಿಸಿ ಸಂಭ್ರಮಿಸಿದ್ರು. ಸಾಂಪ್ರದಾಯಿಕ ಉಡುಗೆ ತೊಟ್ಟ ನೂರಾರು ಕೊಡವರು ಜಮಾಯಿಸಿ ಎಲ್ಲಾ ಬಂದೂಕುಗಳನ್ನು ಒಂದೆಡೆ ಇಟ್ಟು ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಾರೆ. ನಂತರ ತೆಂಗಿನಕಾಯಿಗೆ ಗುಂಡು ಹೊಡೆಯೋ ಆಟವಾಡುತ್ತಾ ಬಂದೂಕು ತಮ್ಮ ಹಕ್ಕು ಎಂಬುದನ್ನು ಸಾರುತ್ತಾರೆ ಎಂದು ತಿಳಿಸಿದರು. ಈ ಹಿನ್ನೆಲೆಯಲ್ಲಿ ಕೊಡವರ ಎಲ್ಲ ಪ್ರಾಚೀನ ಹಬ್ಬ ಹರಿದಿನಗಳನ್ನು ಸಮಾಜದ ಮುಂದೆ, ಸರ್ಕಾರದ ಮುಂದೆ ಅನಾವರಣ ಮಾಡುವ ಉದ್ದೇಶದಿಂದ ಕಳೆದ 30 ವರ್ಷಗಳಿಂದ ಕೊಡವರ ಪುತ್ತರಿ, ಕೈಲ್ಪುದು, ಕಾರಣ ಕೊಡಪು, ಅಡಮಿಯಾರು, ಬೊತ್ತುಕುತ್ತು, ಕಕ್ಕಡ ಪದನಟ್ಟು ಈ ಎಲ್ಲವನ್ನು ಆಚರಣೆ ಮಾಡ್ತಾ ಬಂದಿದ್ದೇವೆ ಸಾರ್ವತ್ರಿಕವಾಗಿ. ಕೊಡವರು ಯೋಧ ಪರಂಪರೆಯ ಜನ. ಬೇಟೆ ಮತ್ತು ಯೋಧ ನಮ್ಮ ಕೊಡವರ ಪ್ರಮುಖವಾದಂಥ ಕಸುಬು. ಈ ಪ್ರಾಚೀನ ಕಸುಬು ಇವತ್ತು ಇದಕ್ಕೆ ರಾಜ್ಯಾಂಗ ಖಾತ್ರಿ ಸಿಗಬೇಕು. ಇವತ್ತು ಯುದ್ಧ ಮತ್ತು ಬೇಟೆ ನಿಷಿದ್ಧ. ಹಾಗೂ ಈ ಧಾರ್ಮಿಕ ಸಂಸ್ಕಾರ ಬಂದೂಕ ಏನಿದೆ ಇದನ್ನು ಕಸಿದುಕೊಳ್ಳೋದಕ್ಕೆ ಭಾಳ ಸಿಸ್ಟಮ್ಯಾಟಿಕ್ ಆಗಿ ಸರ್ಕಾರಿ ವ್ಯವಸ್ಥೆಯ ಮೂಲಕ ಬೇರೆ ಬೇರೆ ನಕ್ಸಲ್ಬಾರಿ ಶಕ್ತಿಗಳು ಪ್ರಯತ್ನ ಪಡ್ತಲೇ ಇದ್ದಾವೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಹೋಗಿದ್ದಾರೆ. ಸ್ಥಳೀಯರಾದ ಮೀನಾ ಕಾರ್ಯಪ್ಪ ಮಾತನಾಡಿ, ಡಿಸೆಂಬರ್ 18 ವಿಶ್ವ ಅಲ್ಪಸಂಖ್ಯಾತರ ದಿನಾಚರಣೆ. ಹಾಗಾಗಿ ಕಳೆದ 15 ವರ್ಷದಿಂದ ಈ ದಿನದಂದು ಸಿಎನ್ಸಿ ಕೋವಿ ಉತ್ಸವ ಆಚರಿಸುತ್ತಾ ತಮ್ಮ ಸಂಸ್ಕೃತಿಯ ಭಾಗವೇ ಆದ ಕೋವಿಯನ್ನು ಸಾರ್ವಜನಿಕವಾಗಿ ಬಳಸುತ್ತಾ ಕೋವಿ ತಮ್ಮ ಹಕ್ಕು ಎಂಬುದನ್ನು ಸಾರುತ್ತಿದೆ. ಇದನ್ನು ನಾವು ಬಳಸುವುದು ಪ್ರಾಣ ರಕ್ಷಣೆಗಾಗಿ ಅಲ್ಲ, ಬದಲಾಗಿ ಕೋವಿಗೆ ಕೊಡವರಲ್ಲಿ ಪೂಜ್ಯ ಭಾವನೆ ಇದೆ. ಪ್ರತಿ ಮನೆಯ ಪ್ರತಿ ಕಾರ್ಯದಲ್ಲಿಯೂ ಕೋವಿಯ ಮಹತ್ವವಿದ್ದು ಈ ಕೋವಿ ಹಕ್ಕು ಅಬಾಧಿತವಾಗಿರಬೇಕೆಂದು ಸಾರುತ್ತಿದೆ. ಇದೇ ಕೋವಿ ಉತ್ಸವದ ಉದ್ದೇಶವೂ ಆಗಿದೆ ಎಂದರು.
ಹಬ್ಬ ಮಾಡ್ತಾ ಇದ್ದೀವಿ. ಇದು ಕೊಡವರ ಹಕ್ಕನ್ನು ಸೂಚಿಸ್ತದೆ ಮತ್ತು ಈಗ ಸಿಖ್ಖರಿಗೆ ಇದು ಕೃಪಾನ್ ಇರುವ ಹಾಗೆ, ಗೂರ್ಖಗಳಿಗೆ ಕೃಪಾನ್ ಮತ್ತು ಆ ಥರ ಇರುವ ಹಾಗೆ ಕೊಡವರಿಗೂ ಇದು ಕೋವಿ ಅವಿಭಾಜ್ಯ ಅಂಗ. ಇದು ನಮ್ಮ ಜನ್ಮಸಿದ್ಧ ಹಕ್ಕು. ಅದನ್ನು ನಾವು ಪ್ರತಿಪಾದಿಸಲು ಮತ್ತು ಅದನ್ನು ಒಂದು ಪ್ರಪಂಚಕ್ಕೆ ತಿಳುವಳಿಕೆ ಕೊಡಲಿಕ್ಕೆ ನಾವು ವರ್ಷ ಈ ದಿನ ಮಾಡ್ತಾ ಇದ್ದೀವಿ. ಇದು ಕೊಡವ ನ್ಯಾಷನಲ್ ಆದಮೇಲೆ ಮಾಡ್ತಾ ಇರುವ ಒಂದು ಹಬ್ಬ. ವಿಶೇಷವಾಗಿ ಎಲ್ಲರ ಮನೆಯ ಕೋವಿ ತಂದು ಪೂಜೆ ಮಾಡಿ ಅದನ್ನು ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ, ಈಗ ಅದನ್ನು ಶೂಟಿಂಗ್ ಕಾಂಪಿಟಿಷನ್ ಇಟ್ಟಿರ್ತೀವಿ. ಒಳ್ಳೆ ಶೂಟರ್ಸ್ ಇದ್ದಾರೆ, ಶೂಟ್ ಮಾಡ್ತಾರೆ. ಅವರಿಗೆ ಬಹುಮಾನ ಎಲ್ಲ ವಿತರಣೆ ಮಾಡ್ತೀವಿ. ಎರಡನೇದಾಗಿ ಊಟ ಉಪಚಾರ. ಇದನ್ನು ಒಂದು ಹಬ್ಬದ ಹಾಗೆ ನಾವು ಆಚರಿಸ್ತಾ ಇದ್ದೀವಿ. ನನ್ನ ಹೆಸರು ಕಲ್ಯಂಡ ಮೀನಾ ಕಾರ್ಯಪ್ಪ. ಶಾಲೆಯಿಂದ ಆಯೋಜಿಸಿದ್ದ ಪ್ರವಾಸಕ್ಕೆ ಬಂದಿದ್ದ ವಿದ್ಯಾರ್ಥಿಯೋರ್ವ ಬಾವಿಗೆ ಬಿದ್ದು ಮೃತಪಟ್ಟ ದಾರುಣ ಘಟನೆ ಬುಧವಾರ ಸಂಜೆ ಭಟ್ಕಳದಲ್ಲಿ ನಡೆದಿದೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಗಾಣದಾಳದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 8ನೇ ತರಗತಿ ವಿದ್ಯಾರ್ಥಿ ನಿರುಪಾದಿ ದುರ್ಗಪ್ಪ ಹರಿಜನ ಮೃತ ದುರ್ದೈವಿ. ಭಟ್ಕಳದ ತಾಲೂಕು ಪಂಚಾಯತ್ ಎದುರಿನ ಖಾಲಿ ಜಾಗದಲ್ಲಿ ಮೂತ್ರ ವಿಸರ್ಜನೆಗೆಂದು ಹೋದಾಗ ತೆರೆದ ಬಾವಿಯಲ್ಲಿ ಬಿದ್ದು ಮೃತಪಟ್ಟಿದ್ದಾನೆ. ಗಾಣದಾಳ ಶಾಲೆಯ 100 ವಿದ್ಯಾರ್ಥಿಗಳು ಜೋಗ್ ಫಾಲ್ಸ್, ಕೊಲ್ಲೂರು ಮತ್ತಿತರ ಕಡೆ ಪ್ರವಾಸಕ್ಕೆಂದು 2 ಬಸ್ಗಳಲ್ಲಿ ಬಂದಿದ್ರು. ಇವರೊಂದಿಗೆ 13 ಜನ ಶಿಕ್ಷಕರಿದ್ರು. ಮಾರ್ಗಮಧ್ಯ ಭಟ್ಕಳದಲ್ಲಿ ಮಾತ್ರೆ ಖರೀದಿಗಾಗಿ ಬಸ್ ಅನ್ನ ಭಟ್ಕಳ ತಾಲೂಕು ಪಂಚಾಯತಿ ಕಚೇರಿ ಎದುರುಗಡೆ ನಿಲ್ಲಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕೆಲವು ವಿದ್ಯಾರ್ಥಿಗಳು ಮೂತ್ರ ವಿಸರ್ಜನೆಗೆಂದು ಔಷಧಿ ಅಂಗಡಿಯ ಹಿಂದಿರುವ ಕುಲ್ಲ ಇರುವ ಜಾಗಕ್ಕೆ ತೆರಳಿದ್ರು. ಈ ಸಮಯದಲ್ಲಿ ಕತ್ತಲಾಗಿದ್ದರಿಂದ ತಡೆಗೋಡೆ ಇಲ್ಲದ ಕಾರಣ ತೆರೆದ ಬಾವಿಗೆ ಬಾಲಕ ಬಿದ್ದಿದ್ದಾನೆ. ತಕ್ಷಣ ಜೊತೆಗಿದ್ದ ಬಾಲಕರು ಕೂಗಿದ್ದರಿಂದ ಸ್ಥಳೀಯರು ದೌಡಾಯಿಸಿ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದಾರೆ. ಕೂಡಲೇ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬಾಲಕನನ್ನ ಬಾವಿಯಿಂದ ಮೇಲಕ್ಕೆತ್ತಿದ್ದಾರೆ. ಅಸ್ವಸ್ಥಗೊಂಡ ಬಾಲಕನನ್ನ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿ ತುರ್ತು ಚಿಕಿತ್ಸೆ ನೀಡಲು ಪ್ರಯತ್ನಿಸಿದರೂ ಸ್ಪಂದಿಸದೆ ಮೃತಪಟ್ಟಿರುವುದಾಗಿ ತಿಳಿದುಬಂದಿದೆ. ಮಂಡ್ಯ ಜಿಲ್ಲೆಯಲ್ಲಿ ನಡೆಯಲಿರುವ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಆಹಾರದಲ್ಲಿ ಅಸಮಾನತೆಯನ್ನು ಅಂತ್ಯಗೊಳಿಸಿ ಬಾಡೂಟಕ್ಕೆ ಅವಕಾಶ ನೀಡಬೇಕೆಂದು ಕನ್ನಡ ಸಾಂಸ್ಕೃತಿಕ ಪರಿಷತ್ತಿನ ರಾಜ್ಯಾಧ್ಯಕ್ಷ ಎಸ್ಕೆ ರಾಜುಗೌಡ ಮನವಿ ಮಾಡಿದರು. ಟಿನರಸೀಪುರದ ಸರ್ಕಾರಿ ಅತಿಥಿ ಗೃಹದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳು ಬಾಡೂಟದ ಪರವಾಗಿ ಇದ್ದಾರೆ. ಆಹಾರದಲ್ಲಿ ತಾರತಮ್ಯ ಇರುಕೂಡದೆಂಬ ನಿಲುವನ್ನು ಅನೇಕ ಬಾರಿ ವ್ಯಕ್ತಪಡಿಸಿದ್ದಾರೆ. ಆದ್ದರಿಂದ ಸಮ್ಮೇಳನದಲ್ಲಿ ಬಾಡೂಟ ಸಿಗುವುದೆಂಬ ಆಶಾಭಾವನೆ ಹೊಂದಿದ್ದೇವೆ. ಯಾರು ಕೇಳ್ತಿದ್ದಾರೆ ಎನ್ನುವ ಉದ್ದೇಶಕ್ಕೆ ಬಾಡೂಟ ನೀಡಬೇಕೆಂದಲ್ಲ. ಕಳೆದ 86 ವರ್ಷಗಳಿಂದ ಆಹಾರದ ವಿಚಾರವಾಗಿ ಆಗುತ್ತಿದ್ದ ತಾರತಮ್ಯದ ಬಗ್ಗೆ ಪ್ರಶ್ನೆ ಮಾಡಿರಲಿಲ್ಲ. ಈಗ ಪ್ರಶ್ನೆ ಎದ್ದಿರುವುದರಿಂದ ಸಮ್ಮೇಳನದಲ್ಲಿ ಬಾಡೂಟ ನೀಡಿ ಆಹಾರದ ತಾರತಮ್ಯ ತೊಲಗಿಸಬೇಕೆಂದು ಒತ್ತಾಯಿಸಿದರು. ಗ್ರೇಟ್ ಅಲ್ಲ ಅನ್ನೋ ದಿಕ್ಕಿನಲ್ಲಿ ಸಮಾಜಕ್ಕೆ ಸಂದೇಶ ಹೋಗುತ್ತೆ. ಹಾಗಾಗಿ ಈ ವ್ಯವಸ್ಥೆಯನ್ನು ತೊಡೆದಾಕಬೇಕು. ಆ ನಿಟ್ಟಿನಲ್ಲಿ ಬಾಡಿಲ್ಲದ ಊಟದ ಜೊತೆ ಬಾಡೂಟವನ್ನು ನೀಡಬೇಕು ಅಂತೇಳಿ ಏನು ಒಂದು ಕೂಗೆದ್ದಿದೆ ಈ ನಾಡಿನ ಪ್ರಜ್ಞಾವಂತರಿಂದ, ಅದಕ್ಕೆ ಮನ್ನಣೆ ಸಿಕ್ಕಿ ಈಗಾಗಲೇ ಏನು ಊಟದ ಮೆನು ಬಿಡುಗಡೆಯಾಗಿದೆ. ಅದರಲ್ಲಿ ಪಟ್ಟಿಲಿ ಇರಬೇಕಾಗಿತ್ತು ಬಾಡೂಟ, ಆದರೆ ನಮಗಿರೋ ಮಾಹಿತಿ ಪ್ರಕಾರ ಇಲ್ಲ. ಹಾಗಾಗಿ ನಾಳೆ ಇದೆ, ಪ್ರಾರಂಭ ಇದೆ, ಇನ್ನೂ ಅವಕಾಶ ಇದೆ. ಆ ಬಾಡೂಟ ನೀಡ್ತಾರೆ ಅನ್ನೋ ಒಂದು ನಿರೀಕ್ಷೆ ಕೂಡ ನಾವು ಇಟ್ಕೊಂಡಿದ್ದೀವಿ. ಯಾಕೆ ನೀಡಬೇಕು ಅಂತ ಹೇಳಿದರೆ, ಇದು ಯಾರೋ ಕೇಳ್ತಾ ಇದ್ದಾರೆ ಅಂತ ನೀಡೋವಂಥ ಒಂದು ಬಾಡೂಟವನ್ನು ನೀಡಬೇಕು. ಅವರು ಕೇಳ್ತಾ ಇದ್ದಾರೆ ಅಂತ ಯಾಕೆ ನೀಡಬೇಕು, ನೀಡದೇ ಇದ್ರೂ ಆಯ್ತದಲ್ಲ, ಆ ಥರನೂ ಅಂದ್ಕೊಳ್ಳೋಂಥ ವಿಚಾರ ಅಲ್ಲ. ಅಥವಾ ಯಾರೋ ಕೇಳ್ತಾ ಇದ್ದಾರೆ ಅಂತ ನೀಡಬೇಕಾದಂಥ ವಿಚಾರನೂ ಅಲ್ಲ. ಇದು ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಹೇಳೋದು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಗ್ಗೆ ಸಂಸತ್ತಿನಲ್ಲಿ ಅಮಿತ್ ಶಾ ಅವರು ಅವಹೇಳನಕಾರಿ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ಹಾಗೂ ರಾಜೀನಾಮೆಗೆ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ಸಂಘಟನೆಗಳು ಮಳವಳ್ಳಿ ತಾಲೂಕಿನ ಅಂಬೇಡ್ಕರ್ ಪುತ್ಥಳಿ ಎದುರು ಪ್ರತಿಭಟನೆ ನಡೆಸಿದರು. ಈ ವೇಳೆ ದಲಿತ ಸಂಘರ್ಷ ಸಮಿತಿ ರಾಜ್ಯ ಮುಖಂಡ ಕೆಂಪಯ್ಯ ಸಾಗ್ಯ ಮಾತನಾಡಿ, ಪ್ರಪಂಚವೇ ಕಂಡ ಅಪ್ರತಿಮ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದು ಖಂಡನೀಯ. ಈ ಕೂಡಲೇ ರಾಜೀನಾಮೆ ನೀಡಬೇಕು, ಜೊತೆಗೆ ದೇಶದ ಜನತೆಯಲ್ಲಿ ಕ್ಷಮೆ ಯಾಚಿಸಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದರು. ಅವರನ್ನ ಕೂಡಲೇ ಮಂತ್ರಿಮಂಡಲದಿಂದ ವಜಾ ಮಾಡಬೇಕು ಅಂತ ಹೇಳಿ ಅವರು ಪ್ರಧಾನಮಂತ್ರಿಗಳನ್ನ ಒತ್ತಾಯ ಮಾಡಿದಾಗ ಪ್ರಧಾನಮಂತ್ರಿಗಳು ಮತ್ತು ಏನು ಬಿಜೆಪಿಯ ಕೆಲವು ಮಂತ್ರಿಗಳು ಅವ್ರನ್ನ ಸಮರ್ಥಿಸಿಕೊಂಡಿರ್ತಕ್ಕಂಥದ್ದು ನಿಜವಾಗಲೂ ನಾಚಿಕೆಗೇಡಿನ ಸಂಗತಿ. ಇದು ಈ ದೇಶದ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಕೊಟ್ಟಿರುವಾಗ ಇವರು ಸಮರ್ಥಿಸ್ಕೊತಾ ಇದ್ದಾರೆ. ಅಲ್ಲಿಗೆ ಇವರು ಸಂವಿಧಾನದ ಬಗ್ಗೆ ಅರಿವಿಲ್ಲ, ಬಾಬಾ ಸಾಹೇಬರ ಬಗ್ಗೆ ಅರಿವಿಲ್ಲ, ಇವರೊಬ್ಬರು ದಡ್ಡರು, ಮೂರ್ಖರು, ಈ ದೇಶದ ದುಷ್ಟಶಕ್ತಿಗಳು ಅಂತಕ್ಕಂಥದ್ದನ್ನು ನಾವು ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ನಾಯಕರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಈ ಕೂಡಲೇ ಅವರನ್ನು ಮಂತ್ರಿ ಸ್ಥಾನದಿಂದ ಕಿತ್ತಾಕಬೇಕು. ಕಿತ್ತಾಕದೇ ಇದ್ದರೆ ಎಲ್ಲಿವರೆಗೆ ಅವ್ರು ಕಿತ್ತಾಕಲ್ಲ ಅಲ್ಲಿವರೆಗೆ ನಾವು ಧರಣಿಯನ್ನು
ಇಡೀ ದೇಶದಾದ್ಯಂತ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಆ ದಿಸೆಯಲ್ಲಿ ನಮ್ಮ ಎಲ್ಲ ಕೂಡ ಈ ಸಮುದಾಯ ಎಲ್ಲ ಮುಖಂಡರು ಕೂಡ ಇಡೀ ರಾಜ್ಯದಾದ್ಯಂತ ಇಡೀ ದೇಶದಾದ್ಯಂತ ಎಲ್ಲ ಮೂಲೆಗಳಲ್ಲೂ ಕೂಡ ಈ ಒಂದು ಕೂಗು ಇವತ್ತು ಎದ್ದಿದೆ. ಹಲವಾರು ಭಾಗಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ಅದೇ ರೀತಿ ನಮ್ಮ ಮಳವಳ್ಳಿ ಎಲ್ಲ ನಮ್ಮ ದಲಿತ ಸಂಘಟನೆಗಳ ಎಲ್ಲ ನಮ್ಮ ಮುಖಂಡ ಪುರಸಭೆ ಮಾಜಿ ಸದಸ್ಯ ಕಿರಣ್ ಶಂಕರ್ ಮಾತನಾಡಿ, ಇಂದು ಸಾಂಕೇತಿಕ ಹೋರಾಟ ನಡೆಯುತ್ತಿದ್ದು ಶನಿವಾರದೊಳಗೆ ರಾಜೀನಾಮೆ ನೀಡದಿದ್ದರೆ ಸೋಮವಾರದಿಂದ ದಲಿತ ಪರ ಸಂಘಟನೆಗಳು ಒಗ್ಗೂಡಿ ರಾಜೀನಾಮೆ ನೀಡುವವರೆಗೂ ಹೋರಾಟ ಮಾಡುತ್ತೇವೆ ಎಂದರು. ಏನು ನಿನ್ನೆ ಸಂಸತ್ತಿನಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ಅವಿವೇಕಿ ಗೃಹ ಮಂತ್ರಿ ಅಂತಕ್ಕಂಥ ಅಮಿತ್ ಶಾ ಅನ್ನುವಂಥವ್ನು ಏನಿದ್ದಾನೆ, ಅವನು ಪ್ರಪಂಚವೇ ಕಂಡಂಥ ಒಬ್ಬ ಅಪ್ರತಿಮ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಈ ದೇಶವೇ ಪ್ರಪಂಚನೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೊಗಳಿಕೆಯನ್ನು ಮಾಡ್ತಾ ಇದೆ. ಅವ್ರ ಹೆಸರನ್ನ ಕೂಡ ಇವತ್ತು ಇಡೀ ಪ್ರಪಂಚದಾದ್ಯಂತ ಹೇಳ್ಕೊಂಡು ಈ ದೇಶ ಎಲ್ಲರೂ ಕೂಡ ಎಲ್ಲ ದೇಶ ಎಲ್ಲ ಭಾಷೆ ಧರ್ಮಗಳು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅಮಿತ್ ಶಾ ಅಂತ ಅಯೋಗ್ಯ ಭಾರತ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಒಬ್ಬ ಗೃಹ ಮಂತ್ರಿಯಾಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ಮರೆತು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ಸೋಕಿಗೆ ಬಳಸ್ತಿದ್ದಾರೆ ಅಂತಕ್ಕಂಥ ಏನು ಅವಿವೇಕಿಯ ಹೇಳಿಕೆಯನ್ನು ಇವತ್ತು ಸಂಸತ್ ಭವನ, ಒಂದು ಪವಿತ್ರವಾದಂಥ ಸಂಸತ್ ಭವನದಲ್ಲಿ ಹೇಳಿಕೆಯನ್ನು ಕೊಟ್ಟು ಪ್ರತಿಭಟನೆಯಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಮುರ್ಕಾಲ್ ಮಾಧು, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಜಯರಾಮ್, ಕುಮಾರಸ್ವಾಮಿ, ಮುದ್ದುರಾಜು, ಕಿರಣ್ ಶಂಕರ್, ನಂಜುಂಡಸ್ವಾಮಿ ಕಲ್ಕುಣಿ ಸೇರಿದಂತೆ ಹಲವರು ಹಾಜರಿದ್ದರು. ಮಂಡ್ಯ ಜಿಲ್ಲೆಯಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ 30 ವರ್ಷಗಳ ನಂತರ ನಡೆಯುತ್ತಿರುವುದು ನಮ್ಮೆಲ್ಲರಿಗೂ ಸಂತೋಷ ಹಾಗೂ ಹೆಮ್ಮೆಯ ಸಂಗತಿ. ಆದ್ದರಿಂದ ನಮ್ಮ ಹಲಗೂರಿನಿಂದ 5,000ಕ್ಕೂ ಹೆಚ್ಚು ಜನರು ಭಾಗವಹಿಸುವಂತೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಎನ್.ಕೆ. ಕುಮಾರ್ ಮನವಿ ಮಾಡಿದರು. ಮಳವಳ್ಳಿ ತಾಲೂಕಿನ ಹಲಗೂರು ಗ್ರಾಮದ ವೃತ್ತದಲ್ಲಿಂದು ಬೆಳಿಗ್ಗೆ ಕನ್ನಡ ಸಾಹಿತ್ಯ ಪರಿಷತ್ನ ಸದಸ್ಯರು ಕನ್ನಡ ಮಾತೆ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಮಾಲೆ ಅರ್ಪಿಸಿ ಮೆರವಣಿಗೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕನ್ನಡದಲ್ಲಿ ಮಾತನಾಡುವ ಜನರು ಅತಿ ಹೆಚ್ಚಿರುವುದು ಮಂಡ್ಯ ಜಿಲ್ಲೆಯಲ್ಲಿ ಆಗಿದ್ದು, ಸಾಹಿತ್ಯ ಸಮ್ಮೇಳನದಲ್ಲಿ ಹಲಗೂರು ಹೋಬಳಿಯ ಎಲ್ಲಾ ಜನರು ಕನ್ನಡ ಅಭಿಮಾನಿಗಳು 5,000ಕ್ಕೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಅತಿ ಹೆಚ್ಚು ಕನ್ನಡ ಮಾತಾಡ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಕವಿಗಳು ಬೆಳೆದಿರಂಥ ನಾಡಿದು. ಮಾಂಡವಿ ಅಂತ ಮಹಾ ಋಷಿ ಇಲ್ಲಿ ನೆಲೆಸಿರ್ತಕ್ಕಂಥ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಈ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದು ನಮ್ಮೆಲ್ಲರೂ ತುಂಬ ಖುಷಿ ಆಗ್ತಿದೆ. ಹಾಗಾಗಿ ಎಲ್ಲ ಸಮಸ್ತ ಕನ್ನಡಿಗ ಬಂಧುಗಳು ಹಲಗೂರು ಹೋಬಳಿಯ ಎಲ್ಲ ಜನಗಳು ಕೂಡ ಅತಿ ಹೆಚ್ಚು ಒಂದು 5,000ಕ್ಕೂ ಹೆಚ್ಚು ಜನ ಈ ಸಮ್ಮೇಳನಕ್ಕೆ ಭಾಗಿಯಾಗಿ ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರೂ ಕೂಡ ಈ ಸಮ್ಮೇಳನಕ್ಕೆ ಭಾಗವಹಿಸಬೇಕು. ಈಗ ನಮ್ಮ ತಾಲೂಕಿನ ಅಧ್ಯಕ್ಷರಂತ ನಮ್ಮ ಚೇತನ್ ಕುಮಾರ್ ಅವರು ಬಂದಿದ್ದಾರೆ. ನಮ್ಮ ತಾಲೂಕು ಹೋಬಳಿ ಅಧ್ಯಕ್ಷ ಅಂತ ಬಚ್ಚವಸ್ತರು ಇದ್ದಾರೆ. ನಮ್ಮ ಲಯನ್ಸ್ ಹಿರಿಯರ ಅಂತ ಅಧ್ಯಕ್ಷ ಅಂತ ನಮ್ಮ ಲಯನ್ಸ್ ಪದ್ಮನಾಭ ಇದ್ದಾರೆ. ಮತ್ತು ಸೆಕ್ರೆಟರಿ ಇದ್ದಾರೆ, ಶಿವರಾಜ್ ಅವರಿದ್ದಾರೆ, ಡಾಕ್ಟರ್ ಸಂಸ್ಕೃತಿ ಇದ್ದಾರೆ, ಮತ್ತು ಮಾಜಿ ಪಂಚಾಯತ್ ಅಧ್ಯಕ್ಷ ಅಂತ ಶ್ರೀನಿವಾಸ. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಘಟಕದ ಅಧ್ಯಕ್ಷ ಚೇತನ್ ಕುಮಾರ್, ಉಪಾಧ್ಯಕ್ಷ ಶಿವರಾಜು, ಹೋಬಳಿ ಘಟಕದ ಅಧ್ಯಕ್ಷ ಭಕ್ತವತ್ಸಲ, ಎಚ್ಆರ್ ಪದ್ಮನಾಭ, ಡಿಎಲ್ ಮಾದೇಗೌಡ, ಎಚ್ಎಸ್ ಕೃಷ್ಣ, ಎವಿಟಿ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅವರ ಬಗ್ಗೆ ಸಂಸತ್ತಿನಲ್ಲಿ ಗೃಹ ಸಚಿವ ಅಮಿತ್ ಶಾ ಅವಹೇಳನಕಾರಿ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ಅಖಿಲ ಭಾರತ ಜನವಾದಿ ಮಹಿಳೆ ಸಂಘಟನೆ ಕರ್ನಾಟಕ ಪ್ರಾಂತ ರೈತ ಸಂಘ ವತಿಯಿಂದ ಮಳವಳ್ಳಿ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಮುಂಭಾಗ ಪ್ರತಿಭಟನೆ ನಡೆಸಿದರು. ಈ ವೇಳೆ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಸಂಚಾಲಕಿ ದೇವಿ ಮಾತನಾಡಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ದೇಶದ ಸಂವಿಧಾನಕ್ಕೆ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದು, ಅಮಿತ್ ಶಾ ಕೂಡಲೇ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಜನವಾದಿ ಮಹಿಳಾ ಸಂಘಟನೆ ತಾಲೂಕು ಅಧ್ಯಕ್ಷೆ ಮಂಜುಳಾ, ಸುಶೀಲಾ, ಮಹದೇವಮ್ಮ ಸೇರಿದಂತೆ ಹಲವರು ಹಾಜರಿದ್ದರು. ದೇಶದ ಗೃಹ ಸಚಿವರಾಗ್ಲಿಕ್ಕೆ ಅವ್ರ ಕೈಲಾಗ್ತಿರ್ಲಿಲ್ಲ. ಅವ್ರೆಲ್ಲಾದ್ರೂ ವ್ಯಾಪಾರ ಮಾಡ್ಕೊಂಡು ಇನ್ನೇ ನರೇಂದ್ರ ಮೋದಿ ಅವರು ಎಲ್ಲಾದ್ರೂ ಕಾರ್ಮಿಕರಾಗಿ ದುಡಿಬೇಕಾದಂತ ಪರಿಸ್ಥಿತಿ ಬರ್ತಿತ್ತು. ಹಂಗಾಗಿ ಮೀಸಲಾತಿ ಬಗ್ಗೆ, ಹೆಣ್ಣು ಮಕ್ಕಳಿಗೆ ಆಸ್ತಿ ಹಕ್ಕಿನ ಬಗ್ಗೆ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಬದುಕುವಂತ ಹಕ್ಕಿದೆ. ಮತ್ತೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಆಹಾರ, ಆರೋಗ್ಯ, ಶಿಕ್ಷಣ ಕೊಡಬೇಕು. ಯಾರ ಮೇಲೆ ದಾಳಿ ಮಾಡ್ಲಿಕ್ಕಿಲ್ದಂಗೆ ಈ ದೇಶದ ಕಟ್ಟುನಿಟ್ಟಿನ ಸಂವಿಧಾನವನ್ನ ಬರೆದುಕೊಟ್ಟಂತ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಮಾತನಾಡಿರ್ತಕ್ಕಂಥ ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ಇಡೀ ದೇಶಾದ್ಯಂತ ಜನವಾದಿ ಮಹಿಳಾ ಸಂಘಟನೆ, ಪ್ರಾಂತ ರೈತ ಸಂಘಟನೆ, ಪ್ರಗತಿಪರ ಸಂಘಟನೆಗಳು ಕರೆ ಕೊಡೋದ್ರ ಮುಖಾಂತರ ಅಮಿತ್ ಶಾ ಅವರು ರಾಜೀನಾಮೆ ಕೊಡೋ ತನಕ ಈ ದೇಶದ ದುಡಿತಕ್ಕಂಥ ಜನರು, ಶೋಷಿತ ವರ್ಗದ ಜನರು, ಕೋಟ್ಯಾಂತರ ಯುವ ಜನರು ಇವತ್ತು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತೇಳಿ ನಮ್ಮ ಪ್ರತಿಭಟನೆ. ಚಿರಾಗ್ ಅಂಡ್ ಸಮೂಹ ಸಂಸ್ಥೆ ಮೈಸೂರು ಬ್ರಾಂಚ್ ವತಿಯಿಂದ 2025ರ ನೂತನ ದಿನದರ್ಶಿಕೆ ಕಚೇರಿ ಆವರಣದಲ್ಲಿ ಬಿಡುಗಡೆ ಮಾಡಲಾಯಿತು.
ಈ ವೇಳೆ ಎಪಿಎಂಸಿ ಮಾಜಿ ಅಧ್ಯಕ್ಷ, ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಎಂಪಿ ಲೋಕೇಶ್ ಮಾತನಾಡಿ, ಗುರಿಯನ್ನು ಸಾಧಿಸಲು ಸಾಧ್ಯವಾಗಬೇಕಾದರೆ ಜೀವನದಲ್ಲಿ ಶಿಸ್ತು, ಸಂಯಮ, ಶ್ರದ್ಧೆ, ಆಸಕ್ತಿ ಹಾಗೂ ಶ್ರಮ ಮುಖ್ಯವಾಗಿರುತ್ತದೆ. ತಂದೆ ತಾಯಿಗಳ, ಗುರು ಹಿರಿಯರ ಆಶೀರ್ವಾದ ಹಾಗೂ ಭಗವಂತನ ಕೃಪೆ ಇದ್ದರೆ ಏನನ್ನಾದರೂ ಸಾಧನೆ ಮಾಡಬಹುದು ಎಂದರೆ ಅದಕ್ಕೆ ನಾನೇ ಸಾಕ್ಷಿಯಾಗಿದ್ದೇನೆ. ಉತ್ತಮ ಹೆಸರು, ಸಂಪತ್ತು ಗಳಿಸಿದ ನಂತರ ಸಾಧ್ಯವಾದಷ್ಟು ಸಮಾಜ ಸೇವೆಯನ್ನು ಮಾಡಬೇಕು. ಹುಟ್ಟೂರಿನ ಋಣ ತೀರಿಸಲು ಮುಂದಾಗಬೇಕು. ಆದ್ದರಿಂದ 2025ರ ನೂತನ ವರ್ಷ ಎಲ್ಲರ ಬದುಕಿನಲ್ಲಿ ನೆಮ್ಮದಿ, ಉತ್ತಮ ಆರೋಗ್ಯ, ಬಾಳಲ್ಲಿ ನಗು ಇರಲಿ. ಭಗವಂತನ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಬ್ರಾಂಚ್ ಮ್ಯಾನೇಜರ್ ವಿದ್ಯಾವತಿ, ಸೇಲ್ಸ್ ಮ್ಯಾನೇಜರ್ ರಘು, ಕಲೆಕ್ಷನ್ ಮ್ಯಾನೇಜರ್ ಹಂಸ, ಉಮೇಶ್, ನಿರೋಷ, ರಂಜಿತಾ, ಇಂಪನ ಸೇರಿದಂತೆ ಇತರರು ಹಾಜರಿದ್ದರು. ಕುತೂಹಲ ಕೆರಳಿಸಿದ್ದ ಕೆಆರ್ಪೇಟೆ ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಲಾಟರಿ ಮೂಲಕ ಅಣ್ಣೆಚಾಕನಹಳ್ಳಿ ನಾಗರಾಜಗೌಡ ಅವರಿಗೆ ಉಪಾಧ್ಯಕ್ಷ ಕುರ್ಚಿ ಒಲಿದು ಬಂದಿದೆ. ಪಿಎಲ್ಡಿ ಬ್ಯಾಂಕ್ ಆಡಳಿತ ಮಂಡಳಿಯ ಹಿಂದಿನ ಉಪಾಧ್ಯಕ್ಷ ಏಜಾಜ್ ಪಾಷಾ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಇಂದು ಚುನಾವಣೆ ನಿಗದಿಯಾಗಿತ್ತು. ಉಪಾಧ್ಯಕ್ಷ ಸ್ಥಾನ ಬಯಸಿ ಶಂಭುಲಿಂಗೇಗೌಡ ಹಾಗೂ ನಾಗರಾಜಗೌಡ ಅರ್ಜಿ ಸಲ್ಲಿಸಿದ್ರು. ಚುನಾವಣೆಯಲ್ಲಿ ನಾಗರಾಜಗೌಡ 7 ಮತಗಳು ಹಾಗೂ ಶಂಭುಲಿಂಗೇಗೌಡ 7 ಮತಗಳನ್ನು ಪಡೆದು ಸಮಬಲ ಸಾಧಿಸಿದ್ರು. ಚುನಾವಣಾಧಿಕಾರಿ, ತಾಲೂಕು ಸಹಕಾರ ಸಂಘಗಳ ಅಧಿಕಾರಿ ಭರತ್ ಲಾಟರಿ ಮೊರೆ ಹೋದ್ರು. ಲಾಟರಿಯಲ್ಲಿ ಅಣ್ಣೆಚಕನಹಳ್ಳಿ ನಾಗರಾಜಗೌಡ ಅವರು ವಿಜೇತರಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಘೋಷಿಸಿದ್ರು. ಚುನಾವಣೆ ನಡೆದಿದ್ದು ಸದರಿ ನಾಗರಾಜ್ ಅವರು ನಾಮಪತ್ರ ಸಲ್ಲಿಸಿದ್ದು, ಅವರನ್ನು ಎಂಟು ಮತಗಳನ್ನು ಪಡೆದು ವಿಜಯಶಾಲಿಯಾಗಿದ್ದಾರೆ. ಅವರಿಗೆ ನಮ್ಮ ಬ್ಯಾಂಕಿನ ಪರವಾಗಿ ಹಾಗೂ ನಮ್ಮ ಎಲ್ಲ ಸಿಬ್ಬಂದಿಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಎಲ್ಲ ಸದಸ್ಯರನ್ನು ಒಳಗೊಂಡು ಉಳಿದ ಅವಧಿಯೊಳಗೆ ಅಧ್ಯಕ್ಷ, ಉಪಾಧ್ಯಕ್ಷರುಗಳು. ಬಳಿಕ ಮಾತನಾಡಿದ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಕಬ್ಬಲಗೆರೆಪುರ ಪುಟ್ಟಸ್ವಾಮಿಗೌಡ, ಬ್ಯಾಂಕ್ನ ಅಭಿವೃದ್ಧಿಯಲ್ಲಿ ಅಧ್ಯಕ್ಷರಷ್ಟೇ ಉಪಾಧ್ಯಕ್ಷರಿಗೆ ಜವಾಬ್ದಾರಿ ಇರುತ್ತದೆ. ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾರ್ಯನಿರ್ವಹಿಸುವಂತೆ ಸಲಹೆ ನೀಡಿದರು. ನೂತನ ಉಪಾಧ್ಯಕ್ಷ ಅಣ್ಣೆಚಾಕನಹಳ್ಳಿ ನಾಗರಾಜಗೌಡ ಮಾತನಾಡಿ, ಧರ್ಮಸ್ಥಳ ಮಂಜುನಾಥೇಶ್ವರನ ಆಶೀರ್ವಾದದಿಂದ ಲಾಟರಿ ಮೂಲಕ ಜಯಗಳಿಸಿದ್ದೇನೆ. ನನಗೆ ಮಾತನಾಡಿದ ಸದಸ್ಯರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನನಗೆ ಸಿಕ್ಕಿರುವ ಅಧಿಕಾರಾವಧಿಯಲ್ಲಿ ಅಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕರ ವಿಶ್ವಾಸಕ್ಕೆ ತೆಗೆದುಕೊಂಡು ಬ್ಯಾಂಕ್ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಉಪಾಧ್ಯಕ್ಷ ಚುನಾವಣೆ, ಅದರಲ್ಲಿ 2 ಜನ ಅರ್ಜಿ ಹಾಕಿದರು. ಸಮವಾಯಿತು. ಸಮವಾದರೂ ದೇವರು ಆ ಮಂಜುನಾಥ ನನಗೆ ಜಯಶ್ರೀ ಮಾಡಿದ್ದಾನೆ. ಮಂಜುನಾಥ ಕೃಪೆ ಸಲ್ಲಿಸಿ ನಾನು ನಮಸ್ಕರಿಸಿ, ನಾನು ಉಳಿದ ಅವಧಿನ ನಾವೇನು ಮಾಡೋಕ್ಕಾಗಲ್ಲ, ಟೈಮ್ ಕಮ್ಮಿ ಇದೆ, ಬಂದನ್ನು ಇಷ್ಟವಾಗಿ ನೋಡಿ ಮಾತಾಡಿಸಿ ಕಳಿಸ್ತೀನಿ. ಯಾವುದೇ ಕ್ಷೇತ್ರದಲ್ಲಿ ಬಂದರೂ ನಮ್ಮ ತಾಲೂಕಿನ ಜನನ ಪ್ರೀತಿಯಿಂದ ಮಾತಾಡಿಸಿ ಅವರಿಗೆ ಗೌರವ ಕೊಟ್ಟು ಕಳಿಸ್ತೀನಿ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಬ್ಯಾಂಕ್ ಅಧ್ಯಕ್ಷ ಬಂಡಿಹೊಳೆ ಶಿವಕುಮಾರ್, ಮಾಜಿ ಅಧ್ಯಕ್ಷ ಕಬ್ಬಲಗೆರೆ ಪುಟ್ಟಸ್ವಾಮಿಗೌಡ, ಮಾಜಿ ಅಧ್ಯಕ್ಷೆ ರಾಧಾ ಈಶ್ವರಪ್ರಸಾದ್, ಜಯಶೀಲಾ, ಮಾಜಿ ಉಪಾಧ್ಯಕ್ಷ ಬಣ್ಣೇನಹಳ್ಳಿ ಧನಂಜಯ್, ಚಂದ್ರೇಗೌಡ ಸೇರಿದಂತೆ ಇತರರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಅಮಿತ್ ಶಾ ಹೇಳಿಕೆಗೆ ಮೊಳಗಿತು ಜೈ ಭೀಮ್ ಘೋಷಣೆ. ವಿಧಾನಮಂಡಲದ ಉಭಯ ಸದನಗಳಲ್ಲೂ ಗದ್ದಲ, ಕೋಲಾಹಲ. ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಶಾ ವಿರುದ್ಧ ಆಕ್ರೋಶ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಆರೋಪ. ಹೆಬ್ಬಾಳ್ಕರ್ ಬೆಂಬಲಿಗರಿಂದ ತೀವ್ರ ಆಕ್ರೋಶ. ನಾನು ಆ ರೀತಿ ಮಾತಾಡಲ್ಲ, ಹೆಣ್ಣು ಮಕ್ಕಳ ಮೇಲೆ ಗೌರವವಿದೆ ಎಂದು ಸಿಟಿ ರವಿ ಸ್ಪಷ್ಟನೆ. ಅಧಿವೇಶನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಸಿಟಿ ರವಿ ನಡುವೆ ವಾಕ್ಸಮರ. ಸಿಟಿ ರವಿ ಅಶ್ಲೀಲ ಪದ ಬಳಕೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಣ್ಣೀರು. ಸಭಾಪತಿ ಜೊತೆ ಚರ್ಚೆ, ಕ್ರಮಕ್ಕೆ ಆಗ್ರಹ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್, ಸತ್ಯದ ಕಡೆ ನಮ್ಮ ನಡೆ.